ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಕುಹಕಿ ಸೋಮೇಶ ಅಂತ. ಏನು ಕುಹಕತನ ಮಾಡ್ತಾನೆ ಅನ್ನೋದನ್ನ ನೋಡೋಣ. ಸೋಮೇಶ ಅನಾಥ, ಆದ್ರೆ ಬುದ್ಧಿವಂತ ಹುಡುಗ. ಆದ್ರೆ ಬುದ್ಧಿವಂತಿಗೆ ಮತ್ತೊಬ್ಬರನ್ನ ಮೋಸ ಮಾಡೋದ್ರಲ್ಲೇ ಒಂದು ವ್ಯರ್ಥವಾಗ್ತಾ ಇತ್ತು. ಅವನಿಗೆ ಯಾರೂ ಬುದ್ಧಿ ಹೇಳೋದಕ್ಕೆ ಹೋಗ್ತಾ ಇರ್ಲಿಲ್ಲ. ಅಂದ್ರೆ ಅಷ್ಟೊಂದು ಅವನು ಮೋಸ ಮಾಡ್ತಾ ಇದ್ದ ಅಂತ ಅರ್ಥ. ಒಂದಿನ ಸೋಮೇಶ ಏನ್ ಮಾಡ್ತಾನೆ, ಆ ಊರಿನ ಪ್ರಸಿದ್ಧ ಮಿಠಾಯಿ ಅಂಗಡಿಗೆ ಹೋಗಿ ಮರೆಯಲ್ಲಿ ನಿಂತ್ಕೊಂಡು ಅಂಗಡಿಯವರ ಮಾತನ್ನ ಕದ್ದು ಕೇಳಿಸ್ಕೊಳ್ತಾನೆ. ಅಂಗಡಿಯವನು ತನ್ನ ಚಿಕ್ಕ ಮಗನಿಗೆ ಹೇಳ್ತಾನೆ, ಮಗು, ನನಗ್ ನಿದ್ರೆ ಬರ್ತಾ ಇದೆ, ಯಾರಾದ್ರೂ ಮುಖ್ಯವಾದ ಜನ ಬಂದ್ರೆ ಮಾತ್ರ ನನ್ನನ್ನ ಎಬ್ಸು ಅಂತ ಹೇಳಿ ಮಲ್ಕೊಳ್ತಾನೆ. ಅಂದ್ರೆ ಬೇರೆ ಯಾರಾದ್ರೂ ಬಂದ್ರೆ ಎಬ್ಬಿಸ್ಬೇಡ, ತುಂಬಾ ಇಂಪಾರ್ಟೆಂಟ್ ಆಗಿ ಯಾರಾದ್ರೂ ನನ್ ನೋಡಕ್ ಬಂದ್ರೆ ಮಾತ್ರ ನನ್ನನ್ನು ಎಬ್ಬರಿಸು ಅಂತ ಹೇಳಿ ಮಲ್ಕೊಳ್ತಾನೆ. ಅವನ ಮಗ ಇನ್ನು ಚಿಕ್ಕವನು ಅಲ್ಲದೆ ವ್ಯವಹಾರದಲ್ಲಿ ಅಷ್ಟೊಂದು ಬುದ್ಧಿವಂತನಲ್ಲ ಅನ್ನೋದು ಸೋಮೇಶನಿಗೆ ಗೊತ್ತಿತ್ತು. ತಕ್ಷಣ ಏನ್ ಮಾಡ್ತಾನ, ಅವನು ಅಂಗಡಿಯ ಒಳಗಡೆ ಹೋಗಿ ಹೋಳಿಗೆ ಇದ್ದಂತ ಬುಟ್ಟಿಗೆ ಕೈ ಹಾಕ್ತಾನೆ. ಅದಕ್ಕೆ ಆ ಹುಡುಗ ಏನ್ ಹೇಳ್ತಾನೆ, ಅಯ್ಯ, ನೀವ್ ಯಾರು, ಹೀಗೆ ಅಂಗಡಿ ಒಳಗಡೆ ಬರಬಾರದು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಹೆಸರು ನೋಣ ಅಂತ, ನಿಮ್ಮಪ್ಪನಿಗೆ ನಾನು ತುಂಬಾ ಪರಿಚಯದವನು, ಬೇಕಾದ್ರೆ ಹೋಗಿ ಕೇಳು ಅಂತನ್ಬಿಟ್ಟು ಸಿಹಿ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಈಗ ಅವನು ಕೇಳಿಸ್ಕೊಂಡಿರ್ತಾನಲ್ಲ, ತುಂಬಾ ಪರಿಚಯದವರು, ಮುಖ್ಯವಾದ ಜನ ಬಂದ್ರೆ ಮಾತ್ರ ಎಬ್ಬರಿಸು ಅಂತನ್ಬಿಟ್ಟು, ಅದಕ್ಕೆ ನನ್ನ ಹೆಸರು ನೋಣ, ಬೇಕಾದ್ರೆ ಹೋಗಿ ಕೇಳು ಅಂತ ಹೇಳ್ತಾನೆ. ತಕ್ಷಣ ಹುಡುಗ ತಂದೆಗೆ, ಅಪ್ಪ, ನೊಣ ಇಲ್ಲಿ ಸಿಹಿ ತಿಂಡಿ ತಿಂತಾ ಇದೆ ಅಂತನ್ಬಿಟ್ಟು ದೂರ ಹೇಳ್ತಾನೆ. ನಿದ್ದೆಯಲ್ಲಿದ್ದಂತ ಅಪ್ಪ, ಅಯ್ಯೋ ಅದೆಂಥ ದೊಡ್ಡ ವಿಚಾರ, ತಿಂದ್ರೆ ತಿನ್ಲಿ ಬಿಡು ಅಂತನ್ಬಿಟ್ಟು ಅವನು ಮಲ್ಕೊಳ್ತಾನೆ. ಅಂದ್ರೆ ಈಗ ನೊಣ ಬಂದಿದೆ ಅಂತ ಅವನು ತಿಳ್ಕೊಳ್ತಾನೆ. ಇದೇ ಒಳ್ಳೆ ಸಮಯ ಅಂತನ್ಬಿಟ್ಟು ಸೋಮೇಶ ಏನ್ ಮಾಡ್ತಾನೆ, ಹೋಳಿಗೆ ಬುಟ್ಟಿಯನ್ನ ತಗೊಂಡು ಹೊರಟು ಹೋಗ್ತಾನೆ. ಆಗ ಆ ಹುಡುಗ, ಅಪ್ಪ, ನೊಣ ಹೋಳಿಗೆಯನ್ನ ತಗೊಂಡು ಹೋಗ್ತಾ ಇದೆ ಅಂತ ಅಂದಾಗ, ತಗೊಂಡೋದ್ರೆ ಹೋಗ್ಲಿ ಬಿಡು, ಎಷ್ಟು ತಗೊಂಡು ಹೋಗ್ಬಿಡುತ್ತೆ, ನನಗ್ ಸುಮ್ನೆ ತೊಂದರೆ ಕೊಡ್ಬೇಡ ಅಂತನ್ಬಿಟ್ಟು ಅಪ್ಪ ಹೇಳ್ತಾನೆ. ಮುಂದೆ ಸೋಮೇಶ ಏನ್ ಮಾಡ್ತಾನೆ, ಆ ಊರಿನ ಜಿಪುಣ ಕಮಲನಾಥನ ಮನೆಗೆ ಹೋಗಿ, ಸ್ವಾಮಿ, ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಇಷ್ಟೊಂದು ಹೋಳಿಗೆ ಬಂದಿದೆ, ನಾನಿರೋದು ಒಬ್ನೇ, ನನಗಿಷ್ಟೊಂದು ಹೋಳಿಗೆ ಬೇಕಾಗೋದಿಲ್ಲ, ನೀವ್ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಜುಗ್ಗ ಕಮಲನಾಥ ತುಂಬಾ ಸಂತೋಷ ಪಟ್ಕೊಂಡು ಬುಟ್ಟಿ ಸಮೇತ ಹೋಳಿಗೆಯನ್ನ ಎಳ್ಕೊಳ್ತಾನೆ. ಅಂದ್ರೆ ಅವನು ತುಂಬಾ ಜಿಪುಣ. ಈಗ ಬಿಟ್ಟಿಯಾಗಿ ಇಷ್ಟೊಂದು ಸಿಗ್ತಾ ಇದೆ ಅಂತಂದಿದ ತಕ್ಷಣ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಅದನ್ನ ನೋಡಿ ಸೋಮೇಶ ಹೇಳ್ತಾನೆ, ಅಯ್ಯ, ನನಗ್ ಬುಟ್ಟಿ ಬೇಕು, ಒಳಗಡೆ ಹೋಗಿ ಯಜಮಾನತಿಯಿಂದ ಪಾತ್ರೆನ ತಗೊಂಡ್ ಬರ್ಲಾ, ಅಂದ್ರೆ ಇದನ್ನೆಲ್ಲ ಹಾಕೋದಕ್ಕೊಂದು ಪಾತ್ರೆ ತಗೊಂಡ್ಬರ್ಲಾ, ಅದಕ್ಕೆ ಆ ಪಾತ್ರೆನಲ್ಲಿ ಈ ಹೋಳಿಗೆ ಹಾಕೊಂಡ್ರೆ ಆಯ್ತು, ನಾನು ಬುಟ್ಟಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಒಳಗಡೆ ಹೋಗಿ ಅವಳು ಜುಗ್ಗಿನೇ, ಅಂದ್ರೆ ಅವಳುನು ತುಂಬಾ ಜಿಪುಣತನ ಮಾಡುವಂಥವಳು. ಅಲ್ಲಿ ಹೋಗ್ಬಿಟ್ಟು ಹೇಳ್ತಾನೆ, ಅಮ್ಮ, ಯಜಮಾನ್ರು 2 ಚಿನ್ನದ ನಾಣ್ಯನ ಕೊಡೋದಕ್ಕೆ ಹೇಳಿದ್ದಾರೆ, ತಕ್ಷಣ ಕೊಡಿ ಅಂತನ್ಬಿಟ್ಟು ತುಂಬಾ ಅರ್ಜೆಂಟ್ ಮಾಡ್ತಾನೆ. ಅದಕ್ಕೆ ಅವಳು ಇವನ ಮಾತನ್ನ ನಂಬದೆ, ಇದು ಸಾಧ್ಯನೇ ಇಲ್ಲ, ಯಾಕಂದ್ರೆ ತನ್ನ ಗಂಡನ ಒಂದು ವಿಷಯ ಅವಳಿಗೆ ಗೊತ್ತಿರುತ್ತೆ, ಅವನು ಯಾರಿಗೂ ಈ ರೀತಿ ದುಡ್ಡು ಕೊಡಲ್ಲ ಅಂತನ್ಬಿಟ್ಟು. ಕಮಲನಾಥ ಯಾವತ್ತೂ 2 ಚಿನ್ನದ ನಾಣ್ಯಗಳನ್ನ ಕೊಡೋದಕ್ಕೆ ಹೇಳಿರೋದೇ ಇಲ್ಲ. ಸೊ ಅದಕ್ಕೆ ಚಿನ್ನದ ನಾಣ್ಯವನ್ನ ಕೊಡೋದಕ್ಕೆ ಅವಳು ಒಪ್ಕೊಳ್ಳಿಲ್ಲ. ಅದಕ್ಕೆ ಸೋಮೇಶ ಏನ್ ಮಾಡ್ತಾನೆ, ಅಡುಗೆ ಮನೆಯಿಂದಾನೆ, ಯಜಮಾನ್ರೆ, ನಿಮ್ ಹೆಂಡತಿ ಕೊಡೋದಕ್ಕೆ ಒಪ್ತಾ ಇಲ್ಲ, ನೀವೇ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಕಮಲನಾಥ ಅಲ್ಲಿಂದಾನೆ ಕೂಗ್ಕೊಳ್ತಾನೆ, ಸುಮ್ನೆ ತಲಹರಟೆ ಮಾಡ್ಬೇಡ, ಅವ್ನು ಹೇಳ್ದಷ್ಟು ಕೇಳು ಅಂತನ್ಬಿಟ್ಟು. ಅವನಿಗೆ ಹೋಳಿಗೆ ಕಳೆದು ಹೋಗುತ್ತೆ ಅನ್ನುವಂಥ ಭಯ, ಆಯ್ತಾ. ಎಲ್ಲಿ ಇವನು ಬೇಜಾರು ಮಾಡ್ಕೊಂಬಿಟ್ರೆ ಹೋಳಿಗೆನ್ ಕೊಡೋದಿಲ್ವೋ ಅನ್ನೋ ಕಾರಣಕ್ಕೆ ಅವನೇನ್ ಹೇಳ್ತಾನೋ ಅದನ್ನ ಕೊಟ್ಟು ಕಳಿಸು ಅಂತ ಹೇಳ್ಬಿಡ್ತಾನೆ. ಸರಿ, ಇನ್ನೇನು ಬೇರೆ ಉಪಾಯ ಇಲ್ಲದೆ ಕಮಲನಾಥನ ಹೆಂಡತಿ 2 ಚಿನ್ನದ ನಾಣ್ಯಗಳನ್ನ ಕೊಡ್ತಾಳೆ. ಸೋಮೇಶ ಏನ್ ಮಾಡ್ತಾನೆ, ಆ ನಾಣ್ಯಗಳನ್ನ ತಗೊಂಡು ಹಿತ್ಲಿನ ಬಾಗಿಲಿನಿಂದ ಅವನು ಮಾಯವಾಗ್ತಾನೆ. ಅಲ್ಲಿಂದ ಸೋಮೇಶ ದಾರಿಯಲ್ಲಿ ಒಂದು ಮರದ ಪೊಟ್ರೆ ಇರತ್ತಲ್ಲ, ಅಲ್ಲಿ 1 ಚಿನ್ನದ ನಾಣ್ಯವನ್ನ ಹುದುಗಿಡ್ತಾನೆ, ಅಲ್ಲಿ ಬಚ್ಚಿಡ್ತಾನೆ. ಅಷ್ಟ್ರಲ್ಲಿ ಏನಾಯ್ತು, ಕುದುರೆ ಶಬ್ದ ಕೇಳಿ ಬರುತ್ತೆ. ತಕ್ಷಣ ಅವನು ಕೈಯಲ್ಲಿ ಒಂದು ಬೆತ್ತ ಹಿಡ್ಕೊಂಡು ಮೇಲೆ ಕೆಳಗಡೆ ಆಡ್ಸೋದಕ್ ಶುರು ಮಾಡ್ತಾನೆ. ಇವನ ವಿಚಿತ್ರ ವರ್ತನೆಯನ್ನ ನೋಡಿ ಕುದುರೆ ಸವಾರ ಕೆಳಗಡೆ ಇಳಿದು, ಅಯ್ಯ, ಈ ಬೆತ್ತವನ್ನ ಹೀಗೆ ಯಾಕೆ ಆಡಿಸ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನೇನ್ ಹೇಳ್ತಾನೆ ಗೊತ್ತಾ, ಸ್ವಾಮಿ, ನಿಧಿ ಹುದುಗಿರೋ ಕಡೆ ಬೆತ್ತ ಬಂದು ನಿಂತಿದೆ. ಈ ಬೆತ್ತ ಇದೆಯಲ್ಲ, ಇದು ಸಾಮಾನ್ಯವಾಗಿರುವಂಥದ್ದಲ್ಲ, ಪ್ರತಿದಿನ
ದಿನಕ್ಕೆ ಒಂದು ಸರಿ ಸಂಜೆ ವೇಳೆ ಮಾತ್ರ ನಿಧಿ ಹುಡುಕೊಡುತ್ತೆ. ಇದು ಮಾಯಾ ಬೆತ್ತ ಅಂತ ಹೇಳ್ತಾನೆ. ಕುದುರೆ ಸವಾರ ಇವನ್ ಮಾತನ್ನ ನಂಬಲೇ ಇಲ್ಲ. ಅದಕ್ಕೆ ಸೋಮೇಶ ಏನ್ ಹೇಳ್ತಾನೆ, ಸ್ವಾಮಿ ನೀವೇ ನೋಡಿ ಈ ಮರದ ಸುತ್ತ ಎಲ್ಲಾದ್ರೂ ನಿಧಿ ಇರ್ಬೋದು ಅಂತನ್ಬಿಟ್ಟು ಅಮಾಯಕನಾಗಿ ಮಾತಾಡ್ತಾನೆ ಸೋಮೇಶ. ಏನು ಗೊತ್ತಿಲ್ವೇನೋ ಅನ್ನೋ ಹಾಗೆ ಅವನು ಮಾತಾಡ್ತಾನೆ. ಕುದುರೆ ಸವಾರ ಏನ್ ಮಾಡ್ತಾನೆ, ಹುಡುಕ್ತಾನಲ್ಲೆಲ್ಲ. ಮರದ ಪೊಟ್ರಲ್ಲಿ ಒಂದು ಚಿನ್ನದ ನಾಣ್ಯ ಸಿಕ್ಕುತ್ತೆ. ಯಾಕಂದ್ರೆ ಇವನೇ ಇಟ್ಟಿರ್ತಾನಲ್ವಾ ಅದನ್ನ. ಅದಕ್ಕವನು ನನಗೆ ಬೆತ್ತ ಬೇಕು, ಅದಕ್ ಬದಲಾಗಿ ಕುದುರೆಯನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸೋಮೇಶ ತುಂಬಾ ದೈನ್ಯ ಭಾವದಿಂದ ಹೇಳ್ತಾನೆ, ಸ್ವಾಮಿ ಇದು ಸಾಧ್ಯ ಇಲ್ಲ, ಈ ಬೆತ್ತ ನನಗೆ ಕಾಮಧೇನುವಿನ ಹಾಗೆ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಅಂತನ್ಬಿಟ್ಟು ಗೋಗರಿತಾನೆ. ಬೇಕು ಅಂತ ಅವನ್ ಮುಂದೆ ನಾಟಕ ಮಾಡ್ತಾನೆ. ತಕ್ಷಣ ಸವಾರ ಕೋಪ ಮಾಡಿಕೊಂಡು ತನ್ನ ಕೈಯಲ್ಲಿರುವಂತ ಚಾಕುವನ್ನ ತೋರಿಸಿ ಹೆದರಿಸ್ತಾನೆ. ನೀನ್ ಕೊಡ್ಲಿಲ್ಲ ಅಂದ್ರೆ ಕೊಂದೇ ಬಿಡ್ತೀನಿ ಅನ್ನೋ ರೀತಿ ಅವನಿಗೆ ಹೆದರಿಕೆ ಆಗ್ತಾನೆ. ಅದಕ್ಕೆ ಸೋಮೇಶ ಬೇರೆ ನನ್ನ ಹತ್ರ ಉಪಾಯ ಇಲ್ಲ ಅಂತಂದ್ಬಿಟ್ಟು ಬೆತ್ತವನ್ನ ಅವನ ಕೈಯಲ್ಲಿ ಕೊಟ್ಟು ಕುದುರೆ ಏರಿ ಅವನು ಹೊರಟು ಹೋಗ್ತಾನೆ. ಸೋಮೇಶ ಏನ್ ಮಾಡ್ತಾನೆ, ಆ ದಿನ ರಾತ್ರಿ ಬೇರೆ ಊರಿನ ಜಮೀನ್ದಾರರ ಮನೆಗೆ ಹೋಗಿ, ಸ್ವಾಮಿ ಒಂದ್ ರಾತ್ರಿ ನಾನು ಕುದುರೆ ಕಟ್ಟೋದಕ್ಕೆ ನಿಮ್ಮ ಲಾಯದಲ್ಲಿ ಸ್ಥಳ ಕೊಡ್ತೀರಾ ಅಂತನ್ಬಿಟ್ಟು ಹೇಳ್ತಾರೆ. ಆಯ್ತು ಅಂತನ್ಬಿಟ್ಟು ಅವರು ಕೂಡ ಒಪ್ಕೊಳ್ತಾರೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ಅವ್ರ ಜೊತೆ ನನಗೊಂದು ಜರ್ಡಿ ಬೇಕು ಅಂತ ಕೇಳ್ತಾನೆ. ಜಮೀನ್ದಾರ ಕುತೂಹಲದಿಂದ ಏನಕ್ಕೆ ಜರ್ಡಿ ಕೇಳ್ತಾ ಇದ್ದಾನೆ ಇವನು ಅಂತನ್ಬಿಟ್ಟು ಜರ್ಡಿಯನ್ನ ಕೊಡ್ತಾನೆ. ಕೊಟ್ಬಿಟ್ಟು ಅವನು ಗೊತ್ತಿಲ್ಲದ ಹಾಗೆ ಹಿಂದಿನಿಂದ ತನ್ನ ಒಬ್ಬ ಸೇವಕನನ್ನ ಅವನ ಹಿಂದೆನೆ ಕಳಿಸ್ತಾನೆ. ಏನ್ ಮಾಡ್ತಾನ ಅವನು ನೋಡು ಅಂತನ್ಬಿಟ್ಟು. ಆಯ್ತಾ, ತನ್ನ ಸೇವಕನನ್ನ ಕಳಿಸ್ತಾನೆ, ಒಂದು ಗುಪ್ತಚಾರನ ಹಾಗೆ. ಸೋಮೇಶ ಏನ್ ಮಾಡ್ತಾನೆ, ಕುದುರೆ ಲದ್ದಿಯನ್ನ ಒಂದು ಪಾತ್ರೆಯಲ್ಲಿ ತಗೊಂಡು ಒಂದು ರೂಮಲ್ಲಿ ಹೋಗ್ಬಿಟ್ಟು ಕುದುರೆ ಲದ್ದಿಯನ್ನ ಜರ್ಡಿ ಹಿಡಿಯೋದಕ್ ಶುರು ಮಾಡ್ತಾನೆ. ಅದ್ರೊಳಗೆ ಏನ್ ಮಾಡ್ತಾನೆ, ತನ್ನ ಜೇಬಿಂದ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಚಿನ್ನದ ನಾಣ್ಯವನ್ನ ಸೇರಿಸ್ತಾನೆ. ಸೇವಕ ಇದನ್ನ ಕಿಟಕಿಯಿಂದ ನೋಡಿ, ಅಂದ್ರೆ ಅವನು ಜರ್ಡಿ ಹಿಡಿತಾ ಇರೋದನ್ನ ನೋಡ್ತಾನಲ್ವಾ, ಅದರಲ್ಲಿ ಒಂದು ಚಿನ್ನದ ನಾಣ್ಯ ಇರೋದು ಕೂಡ ಅವ್ನು ನೋಡ್ತಾನೆ. ಅಂದ್ರೆ ಇವ್ನು ಹಾಕಿರೋದು ಅವನು ಗೊತ್ತಾಗಲ್ಲ, ಆದ್ರೆ ಅದರಲ್ಲಿ ಒಂದು ಚಿನ್ನದ ನಾಣ್ಯ ಇರುತ್ತೆ, ಅದನ್ನು ಕೂಡ ನೋಡ್ತಾನೆ ಕಿಟಕಿಯಿಂದ. ಆಮೇಲೆ ತನ್ನ ಒಡೆಯನಿಗೆ ಹೋಗಿ ಹೇಳ್ತಾನೆ, ಸ್ವಾಮಿ ಅವನ ಹತ್ರ ಮಾಯದ ಕುದುರೆ ಇದೆ, ಅದರ ಲದ್ದಿಯಲ್ಲಿ ಒಂದು ಚಿನ್ನದ ನಾಣ್ಯ ಬಂದಿತ್ತು ಅಂತನ್ಬಿಟ್ಟು ಏನು ಅವ್ನು ನೋಡಿರ್ತಾನೋ ಆ ವರದಿಯನ್ನ ಒಪ್ಪಿಸ್ತಾನೆ. ಇದನ್ನ ಕೇಳಿದ ಮೇಲೆ ಜಮೀನ್ದಾರ ಆಸೆಯಿಂದ ಸೋಮೇಶನನ್ನ ಕುರಿತು ಕೇಳ್ತಾನೆ, ನನಗೆ ಈ ಕುದುರೆನ್ ಕೊಡು ಅಂತನ್ಬಿಟ್ಟು. ಅದಕ್ಕೆ ಅವನು ಹೇಳ್ತಾನೆ, ಇದು ನನಗೆ ಸಿದ್ಧರು ಕೊಟ್ಟಿರುವಂತ ಕುದುರೆ, ಬೆಳಗಿನ ಜಾವ ಹಾಕಿದ ಲದ್ದಿಯಲ್ಲಿ ಮಾತ್ರ ಒಂದು ಚಿನ್ನದ ನಾಣ್ಯ ಬರುತ್ತೆ, ಇದನ್ನ ನಿಮಗೆ ಹೇಗ್ ಕೊಡ್ಲಿ ನಾನು ಅಂತನ್ಬಿಟ್ಟು ಸೋಮೇಶ ಹೇಳ್ತಾನೆ. ಅದಕ್ಕೆ ಜಮೀನ್ದಾರ ಹೇಳ್ತಾನೆ, ನಿನಗೆ 1,000 ಚಿನ್ನದ ನಾಣ್ಯವನ್ನ ಕೊಡ್ತೀನಿ, ಕುದುರೆ ನೀನ್ ಕೊಡ್ಲೇಬೇಕು ಅಂತನ್ಬಿಟ್ಟು ಒತ್ತಾಯ ಮಾಡ್ತಾನೆ. ಇಲ್ಲ ಇಲ್ಲ ಇದು ಸಾಧ್ಯನೇ ಇಲ್ಲ ಅಂತನ್ಬಿಟ್ಟು ಸೋಮೇಶ ತುಂಬಾ ಏನು ಗೊತ್ತಿಲ್ಲದೆ ಇರೋನ್ ಹಾಗೆ ಹೇಳ್ತಾನೆ. ಅದಕ್ಕೆ ಜಮೀನ್ದಾರ ಹೇಳ್ತಾನೆ, ನಿನ್ನೆ ರಾತ್ರಿ ನಿನ್ ಕುದುರೆಗೆ ನನ್ನ ಲಾಯದಲ್ಲಿ ಜಾಗ ಕೊಟ್ಟಿಲ್ವಾ ನಾನು, ಕುದುರೆ ಕೊಡದೇ ಇದ್ರೆ ನಿನ್ಗೆ 100 ಚಡಿ ಏಟ್ ಹಾಕ್ಸಿ ಒಳಗಡೆ ಕೂಡ್ ಹಾಕಿಸ್ತೀನಿ ಅಂತನ್ಬಿಟ್ಟು ಜಮೀನ್ದಾರ ಹೇಳ್ತಾನೆ. ಕೊನೆಗೆ ಬೇರೆ ದಾರಿ ಇಲ್ದೆ 1000 ಚಿನ್ನದ ನಾಣ್ಯವನ್ನ ತಗೊಂಡು ಕುದುರೆಯನ್ನ ಬಿಟ್ಟು ಮುಂದಕ್ಕೆ ಪ್ರಯಾಣ ಬೆಳೆಸ್ತಾನೆ. ಮುಂದಿನ ಊರಲ್ಲಾತ ಒಂದು ಮುದುಕ ದಂಪತಿಗಳ ಮನೆಯಲ್ಲಿ ಉಳ್ಕೊಳ್ತಾನೆ. ಇಬ್ಬರಿಗೂ ವಯಸ್ಸಾಗೋಗಿರತ್ತೆ. ಆದ್ರೆ ಅವರು ತುಂಬಾ ಸಾಹುಕಾರು. ಆ ಸಿರಿವಂತ ದಂಪತಿಗಳು ಕಳೆದು ಹೋಗಿರುವಂತ ಯೌವನವನ್ನ ಮತ್ತೆ ಪಡೆಯೋದಕ್ಕೆ ನೀರಿನ ಹಾಗೆ ಹಣವನ್ನ ಖರ್ಚು ಮಾಡೋದನ್ನ ನೋಡ್ತಾನೆ. ನೋಡಿ ಯಾರ್ಯಾರ್ಗೆ ಯಾವ್ಯಾವ ರೀತಿ ಮೋಸ ಮಾಡ್ತಾನೆ ಅಂತನ್ಬಿಟ್ಟು. ಇವನು ಈ ಊರಿಗೆ ಬರ್ಬೇಕಾದ್ರೆ ಪಕ್ಕದ ಊರಲ್ಲಿ ಸುಂದರವಾಗಿರುವಂತಹ ಒಬ್ಬ ಯುವತಿ ಮತ್ತೆ ಅವಳ ಮುದುಕಿ ತಾಯಿಯನ್ನ ನೋಡಿದ್ದ. ಸೋಮೇಶ ಏನ್ ಮಾಡ್ತಾನೆ, ಆ ಊರಿಗೆ ಹೋಗ್ಬಿಟ್ಟು ಆ ಯುವತಿಯ ಜೊತೆ ನಾನು ಹೇಳಿದ್ ಮಾಡಿದ್ರೆ ನಿಮಗೆ ಒಂದೊಂದು ಚಿನ್ನದ ನಾಣ್ಯ ಕೊಡ್ತೀನಿ ಅಂತನ್ಬಿಟ್ಟು ಅವ್ರನ್ನ ಒಪ್ಸಿ ಏನ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಾನೆ ಅವ್ರಿಗೆ. ಒಂದಿನ ಆ ಮುದುಕ ದಂಪತಿಗಳನ್ನ ಪಕ್ಕದ ಊರಲ್ಲಿದ್ದಂತ ಇವ್ರ ಮನೆಗೆ ಕರ್ಕೊಂಡ್ ಬರ್ತಾನೆ. ಮುದುಕರಿಬ್ಬರನ್ನು ಕೂಡ ಹೊರಗಡೆ ಕೂರಿಸಿ ಅಲ್ಲೇ ಅಂಗಳವನ್ನ ಗುಡಿಸ್ತಾ ಇದ್ದಂತ ಮುದುಕಿಯನ್ನ ತೋರಿಸಿ, ನೋಡಿ ನನ್ನ ಹತ್ರ ಒಂದು ಸಿದ್ಧೌಷಧ ಇದೆ, ಈ ತೆರೆ ಇದೆಯಲ್ಲ ಇದ್ರ ಹಿಂದೆ ಆ ಔಷಧಿಯಿಂದ ಚಿಕಿತ್ಸೆ ಮಾಡಿದ್ರೆ ಅವ್ರಿಗೆ ಯೌವನ ತಿರುಗಿ ಬರುತ್ತೆ. ಆದ್ರೆ ಈ ಪ್ರಯೋಗ ಇದೆಯಲ್ಲ ಇದು ತುಂಬಾ ದುಬಾರಿ, ಅಂದ್ರೆ ತುಂಬಾ ಖರ್ಚಾಗುತ್ತೆ. ಇದಕ್ಕೆ 1000 ಚಿನ್ನದ ನಾಣ್ಯ ಖರ್ಚಾಗತ್ತೆ. ಇಲ್ಲಿ ಕಸ ಗುಡಿಸ್ತಾ ಇರುವಂತ ಈ ಮುದುಕಿಯನ್ನ ಹೇಗೆ ತರುಣಿಯನ್ನಾಗಿ ಮಾಡ್ತೀನಿ ನೋಡಿ ಅಂತನ್ಬಿಟ್ಟು
ಅವನೇನು ಮಾಡ್ತಾನೆ, ಆ ಮುದುಕಿಯನ್ನು ಕರ್ಕೊಂಡು ಆ ತೆರೆ ಇರುತ್ತಲ್ಲ ಅದರ ಹಿಂದೆ ಹೋಗಿ ಶಬ್ದ ಮಾಡ್ತಾನೆ. ಅಂದರೆ ಅಲ್ಲೊಂದು ಪರದೆ ಥರ ಹಾಕಿರ್ತಾನೆ, ಅದ್ರ ಹಿಂದೆ ಹೋಗಿ ಏನೋ ಒಂದು ಶಬ್ದ ಮಾಡ್ತಾನೆ. ಆಮೇಲೆ ಒಂದೊಂದು ಚಿನ್ನದ ನಾಣ್ಯವನ್ನ ಅಜ್ಜಿ ಮತ್ತೆ ಮಗಳಿಗೆ ಕೊಟ್ಟು ಅಜ್ಜಿನ ಹಿಂದಿನ ಬಾಗಿಲಿಂದ ಕಳಿಸ್ಬಿಡ್ತಾನೆ. ಅವರಿಬ್ರು ಕೂಡ ಒಂದೇ ರೀತಿಯ ಬಟ್ಟೆಯನ್ನ ಧರಿಸಿರ್ತಾರೆ, ಅಂದ್ರೆ ಅಜ್ಜಿನು ಮತ್ತೆ ಆ ಯುವತಿ. ಇದನ್ನ ನೋಡಿ ವೃದ್ಧ ದಂಪತಿಗಳಿಗೆ ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ಅಜ್ಜಿನ ಹಿಂದೆ ಕಳಿಸ್ಬಿಟ್ಟು ಆಮೇಲೆ ಆ ಹುಡುಗಿ ಇರ್ತಾಳಲ್ಲ ಅವಳನ್ನ ಮುಂದೆ ಕಳಿಸ್ತಾನೆ. ಇಬ್ರು ಒಂದೇ ರೀತಿ ಬಟ್ಟೆನೂ ಹಾಕೊಂಡಿರ್ತಾರೆ. ಆ ತೆರೆ ಹಿಂದೆ ಹೋದ್ಮೇಲೆ ಏನೋ ಶಬ್ದ ಮಾಡಿ ಅವಳನ್ನ ಯೌವನಕ್ಕೆ ಬರೋ ತರ ಮಾಡಿರೋ ತರ ಒಂದು ನಾಟಕ ಮಾಡಿ ಅವ್ರನ್ನ ತೋರಿಸ್ದಾಗ ಆ ವೃದ್ಧ ದಂಪತಿಗಳಿಗೆ ತುಂಬಾ ಸಂತೋಷ ಆಗುತ್ತೆ. ತಕ್ಷಣನೇ ಮುದುಕ ಏನ್ ಮಾಡ್ತಾನೆ, 1,000 ಚಿನ್ನದ ನಾಣ್ಯವನ್ನ ಸೋಮೇಶನಿಗೆ ಕೊಡ್ತಾನೆ. ಅವನೇನ್ ಮಾಡ್ತಾನೆ, ವೃದ್ಧನನ್ನ ಒಳಗಡೆ ಕರ್ಕೊಂಡು ಹೋಗಿ ಪರದೆ ಹಿಂದೆ ನಿಲ್ಸಿ ಬಲವಾದ ಏಟನ್ನ ಕೊಡ್ತಾನೆ. ಧಡ್ ಅನ್ನೋಂಥ ಶಬ್ದದ ಜೊತೆ ಮುದುಕ ಬಿದ್ದು ಹೋಗ್ತಾನೆ. ಸೋಮೇಶ ಹೊರಗೆ ಬಂದು ಮುದುಕಿಗೆ, ನಿಮ್ಮ ಯಜಮಾನರು ತುಂಬಾ ಮುದುಕರಾಗಿದ್ದಾರಲ್ಲ, ಯೌವನ ಪಡೆಯೋದಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ, ಸಾಯಂಕಾಲದೊಳಗಡೆ ಯೌವನ ಬರುತ್ತೆ ಅಂತಂದ್ಬಿಟ್ಟು ನಾಣ್ಯವನ್ನ ತಗೊಂಡು ಹೊರಡ್ತಾನೆ. ಅಷ್ಟರಲ್ಲಿ ಮುದುಕಿ ಏನ್ ಮಾಡ್ತಾಳೆ, ಸೋಮೇಶನನ್ನ ತಡೀತಾ, ಅಯ್ಯ ನಮ್ಮ ಯಜಮಾನ್ರಿಗೆ ಯೌವನ ಬಂದ್ಮೇಲೆ ನಾನು ಅವನು ಮುಂದೆ ತುಂಬಾ ಮುದುಕಿಯಾಗಿ ಕಾಣಿಸ್ತೀನಲ್ವಾ, ಅವಾಗ ಅವನೇನ್ ಮಾಡ್ತಾನೆ, ಈ ಕಸ ಗುಡಿಸುವ ತರುಣಿ ಜೊತೆನೆ ಹೊರಟು ಹೋಗ್ಬೋದು, ನಾನು ನಿನಗೆ 1000 ಚಿನ್ನದ ನಾಣ್ಯವನ್ನ ಕೊಡ್ತೀನಿ, ನನಗೂ ಕೂಡ ಈಗಲೇ ಚಿಕಿತ್ಸೆ ಮಾಡು ಅಂತಂದ್ಬಿಟ್ಟು ಹಠ ಹಿಡಿದು 1,000 ಚಿನ್ನದ ನಾಣ್ಯವನ್ನ ಕೊಡ್ತಾಳೆ. ಸೋಮೇಶ ಏನ್ ಮಾಡ್ತಾನೆ, ಸರಿ ಬನ್ನಿ ಅಂತಂದ್ಬಿಟ್ಟು ಇನ್ನೊಂದು ಪರದೆ ಹಿಂದೆ ಕರ್ಕೊಂಡು ಹೋಗಿ ಅವಳಿಗೂ ಒಂದು ಏಟ್ ಕೊಟ್ಟು ಬೀಳಿಸ್ತಾನೆ. 2,000 ಚಿನ್ನದ ನಾಣ್ಯದ ಜೊತೆ ಹೊರಟು ಹೋಗ್ತಾನೆ. ಸೋಮೇಶನ ಈ ವಂಚನೆಗಳು ಬಾಯಿಂದ ಬಾಯಿಗೆ ಹರಡಿ ರಾಜನ ಕಿವಿವರೆಗೂ ಕೂಡ ತಲುಪುತ್ತೆ. ರಾಜ ಕೋಪ ಮಾಡಿಕೊಂಡು ಸೋಮೇಶನನ್ನ ಬಂಧಿಸಿ ಸೇವಕರಿಗೆ ಇವನನ್ನ ಒಂದು ಗೋಣಿ ಚೀಲದಲ್ಲಿ ತುಂಬಿ ಸೂರ್ಯಾಸ್ತವಾದ ಮೇಲೆ ಕಣಿವೆಗೆ ತಳ್ಳಿಬಿಡಿ ಅಂತಂದ್ಬಿಟ್ಟು ಆಜ್ಞೆಯನ್ನ ಕೊಡ್ತಾನೆ. ಸೈನಿಕರು ಸೋಮೇಶನನ್ನ ಚೀಲಕ್ಕೆ ಹಾಕಿ ಬಾಯಿ ಕಟ್ಟಿ ಇನ್ನೂ ಸೂರ್ಯಾಸ್ತಕ್ಕೆ ವೇಳೆ ಇದೆ ಅಂತ ಅಂದ್ಬಿಟ್ಟು ಹರಟೆ ಹೊಡೆಯೋದಕ್ಕೆ ಹೊರಟು ಹೋಗ್ತಾರೆ. ಅಲ್ಲೇ ಸ್ವಲ್ಪ ದೂರಕ್ಕೆ, ಇನ್ನೂ ಸಮಯ ಇದೆ ಬಿಡು ಆಮೇಲೆ ತಳ್ಳೋಣ ಅಂತಂದ್ಬಿಟ್ಟು, ಯಾಕಂದ್ರೆ ಸೂರ್ಯಾಸ್ತದಲ್ಲಿ ತಳ್ಳಿ ಅಂತ ಹೇಳಿರ್ತಾರಲ್ಲ ಅದಕ್ಕೋಸ್ಕರ. ಸ್ವಲ್ಪ ಹೊತ್ತಲ್ಲೇ ಹತ್ತಿರದಲ್ಲಿ ಆನೆಗಳು ಗೀಳಿಡುವಂತ ಶಬ್ದ ಚೀಲದೊಳಗಿದ್ದಂತ ಸೋಮೇಶನಿಗೆ ಕೇಳಿಸುತ್ತೆ. ಅವನು ಗಟ್ಟಿಯಾಗಿ, ನಾನು ಸಾಮಾನ್ಯ ಪ್ರಜೆಯ ಹಾಗೇ ಇರ್ತೀನಿ, ನನಗೆ ರಾಜನ ಪಟ್ಟ ಬೇಡ ಅಂತ ಗೋಳಾಡೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ನೋಡಿ, ಇಲ್ಲೂ ಏನೋ ಅವನು ಯೋಚನೆ ಮಾಡಿದಾನೆ, ಇಲ್ಲಿ ಅವನಿಗೆ ಸಂಬಂಧನೇ ಪಟ್ಟಿಲ್ಲ ಅಂತ ಮಾತನಾಡ್ತಾ ಇದ್ದಾನೆ. ನಾನು ಸಾಮಾನ್ಯ ಪ್ರಜೆ ಹಾಗಿದ್ಬಿಡ್ತೀನಿ, ನನಗೆ ರಾಜನ ಪಟ್ಟ ಬೇಡ ಅಂತ ಗೋಳಾಡ್ತಾನೆ. ಆನೆ ಮೇಲೆ ಇದ್ದಂತ ಮನುಷ್ಯ ಇವನ ಗೋಳಾಟವನ್ನ ಕೇಳಿಸ್ಕೊಂಡು ಕೆಳಗಿಳಿದು ಚೀಲವನ್ನ ಬಿಚ್ಚಿ ಸೋಮೇಶನನ್ನ ಹೊರಗಡೆ ಕರಿತಾನೆ. ಆಮೇಲೆ ಆ ಸೋಮೇಶ ಹೇಳ್ತಾನೆ, ಅಯ್ಯೋ ನೋಡಿ ನನ್ನ ಹಣೆ ಬರ, ನಾನೂ 4 ಜನರ ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ, ಆದ್ರೆ ಇವತ್ತು ಈ ದೇಶದ ರಾಜ ತನ್ನ ವಾರಸುದಾರನಾಗೋದಕ್ಕೆ ಆನೆಯ ಸೊಂಡಿಲಿಗೆ ಮಾಲೆ ಕೊಟ್ಟಿದ್ನಂತೆ, ಅದು ಬಂದು ನನ್ನ ಕೊರಳಿಗೆ ಹಾಕ್ಬಿಟ್ಟಿದೆ, ನನಗೆ ರಾಜ ಆಗೋದಕ್ಕೆ ಇಷ್ಟನೇ ಇಲ್ಲ ಅಂತ ಸೋಮೇಶ ಹೇಳ್ತಾನೆ. ಅಂದ್ರೆ ಊರಿನ ರಾಜ ತನಗೆ ವಾರಸುದಾರ ಬೇಕು ಅಂತಂದ್ಬಿಟ್ಟು ಅದನ್ನ ಆಯ್ಕೆ ಮಾಡೋದಕ್ಕೆ ಆನೆ ಕೈಯಲ್ಲಿ ಒಂದು ಮಾಲೆ ಕೊಟ್ಟಿರ್ತಾನೆ. ಅದು ಯಾರ ಕತ್ತಿಗೆ ಹೋಗಾಗುತ್ತೋ ಅವರೇ ನನ್ನ ವಾರಸುದಾರ ಅಂತಂದ್ಬಿಟ್ಟು, ಸೊ ಅದು ಬಂದು ನನ್ನ ಕತ್ತಿಗೆ ಹಾಕಿದ್ದಕ್ಕೆ ಈಗ ನಾನು ರಾಜ ಆಗ್ಬೇಕು, ಆದ್ರೆ ನನಗೆ ರಾಜ ಆಗೋದಕ್ಕೆ ಇಷ್ಟ ಇಲ್ಲ ಅಂತ. ಎಂತ ಸುಳ್ಳು ಹೇಳ್ತಾ ಇದ್ದಾನೆ ನೋಡಿ. ಆ ಸವಾರ ಏನ್ ಹೇಳ್ತಾನೆ, ಹೌದಾ ನನಗೆ ರಾಜ ಆಗೋದಕ್ಕೆ ತುಂಬಾ ಆಸೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಸೋಮೇಶ ಹೇಳ್ತಾನೆ, ಸಂತೋಷ, ಹಾಗಾದ್ರೆ ನೀನ್ ಈ ಚೀಲದೊಳಗಡೆ ಕೂತ್ಕೋ, ಅದ್ರ ಬಾಯಿ ಕಟ್ತೀನಿ, ನಿನ್ನನ್ನ ನಾನೇ ಅಂತ ಕರ್ಕೊಂಡು ಹೋಗಿ ರಾಜನನ್ನಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ಆ ಸವಾರನನ್ನ ಚೀಲದಲ್ಲಿ ಕಟ್ಟಿ ಆನೆ ಏರಿ ಅವನು ಹೊರಟು ಹೋಗ್ತಾನೆ. ಮಾರನೇ ದಿನ ಬೆಳಿಗ್ಗೆ ಸೋಮೇಶ ಆನೆ ಏರಿ ಆ ರಾಜನ ಹತ್ರಕ್ಕೆ ಹೋಗ್ತಾನೆ. ಏನ್ ಮಾಡ್ತಾನೆ, ರಾಜ್ರೇ ನೀವು ನನ್ನನ್ನ ಮೇಲಿಂದ ತಳ್ಳಿದ್ದು ತುಂಬಾ ಒಳ್ಳೇದಾಯ್ತು, ನಾನು ಕೆಳಗಡೆ ಒಂದು ದೊಡ್ಡ ರಾಜ್ಯದ ಒಳಗಡೆ ಬಿದ್ದೋದೆ, ಅದ್ರ ಹೆಸರು ಅಲಕಾವತಿ ನಗರ ಅಂತಂದ್ಬಿಟ್ಟು ಅಲ್ಲಿರೋರೆಲ್ಲ ನನ್ನನ್ನ ಸ್ವಾಗತಿಸಿ ಆ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದ್ದಾರೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದು ನಿಮ್ಗೆ ಈ ವಿಷಯವನ್ನ ಹೇಳಿ ವಾಪಸ್ ಹೋಗೋಣ ಅಂತ ಬಂದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇದನ್ನ ಕೇಳಿ ರಾಜನಿಗೆ ತಾನೂ ಕೂಡ ಆ ಬೆಟ್ಟದಿಂದ ಬಿದ್ದು ತನ್ನ ರಾಜ್ಯಕ್ಕಿಂತ ದೊಡ್ಡದಾದಂಥ ಅಲಕಾವತಿ ನಗರಕ್ಕೆ ರಾಜನಾಗಬೇಕು ಅಂತಂದ್ಬಿಟ್ಟು ಅವನಿಗೂ ಇಷ್ಟ ಆಗುತ್ತೆ. ಆಗ ಮಂತ್ರಿ ರಾಜನಿಗೆ ಬುದ್ಧಿವಾದ ಹೇಳ್ತಾನೆ, ಮಹಾರಾಜ
ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಈ ಸೋಮೇಶ ಮೊದ್ಲಿಂದ ಕೂಡ ಸಮಯಕ್ಕೆ ತಕ್ಕಂಗೆ ಜನರಿಗೆ ಮೋಸ ಮಾಡ್ತಾ ಬಂದಿದ್ದಾನೆ. ಮೊದಲು ಏನ್ ಮಾಡ್ದ, ನೊಣ ಅಂತ ಹೇಳ್ಕೊಂಡು ಹೋಳಿಗೆಯನ್ನ ಕದ್ದ. ಆ ಮಿಠಾಯಿ ಅಂಗಡಿ ಮಾಲೀಕ ನೊಣ ಎಲ್ಲಾದ್ರೂ ಹೋಳಿಗೆಯನ್ನ ಹೊತ್ಕೊಂಡು ಹೋಗುತ್ತಾ ಅಂತನ್ಬಿಟ್ಟು ಮೋಸ ಹೋದ. ಇನ್ 2ನೇ ಸರಿ ಏನ್ ಮಾಡ್ದ, ಜಿಪುಣನ ಹೆಂಡತಿಗೆ ಚಿನ್ನದ ನಾಣ್ಯ ಅಂತ ಹೇಳಿ ಜಿಪುಣ ಮತ್ತೆ ಅವನ ಹೆಂಡತಿಗೆ ಭೇಟಿಗೆ ಅವಕಾಶನೇ ಕೊಡದೆ ಒಳಗಿಂದಾನೆ ತಾನೇನ್ ಕೇಳಿದೀನಿ ಅನ್ನೋದನ್ನೂ ಹೇಳದೆ ಕೊಡೋದಿಲ್ಲ ಅನ್ನೋದಷ್ಟೇ ಅಂತ ಹೇಳಿ ಮೋಸ ಮಾಡ್ತಾನೆ. ಅಂದ್ರೆ ಅಲ್ಲಿ ಪಾತ್ರೆನ ಕೊಡ್ತಾ ಇಲ್ಲ ಅಂತ ಹೇಳೋದಿಲ್ಲ, ನಾನು ಹೇಳಿದ್ದನ್ನ ಕೊಡ್ತಾ ಇಲ್ಲ ಅಂತ ಅಷ್ಟೇ ಹೇಳಿ ಅವನು ಅಲ್ಲೂ ಮೋಸ ಮಾಡ್ತಾನೆ. ಇನ್ನು 3 ಮತ್ತೆ 4ನೇ ಸರಿ ಆ ಕುದುರೆ ಸವಾರ ಮತ್ತೆ ಜಮೀನ್ದಾರ ಒಂದು ದಿನ ಇವನನ್ನ ಇಟ್ಕೊಂಡು ಪರೀಕ್ಷೆ ಮಾಡದೇನೆ ಆಸೆಯಿಂದ ಹಣ ಕೊಟ್ಟು ಮೋಸ ಹೋದ್ರು. ಮುಂದೆ ಅದೇ ತರ ಮುದುಕರಿಬ್ರು ಕೂಡ ಅಸಾಧ್ಯವಾದ ಆಸೆಯನ್ನ ಇಟ್ಕೊಂಡು ಮೋಸ ಹೋದ್ರು. ಹೀಗೆ ಎಲ್ರೂ ಆಸೆಗೆ ಬಿದ್ದು ಇವನಿಂದ ವಂಚಿಸಲ್ಪಟ್ಟಿದ್ದಾರೆ. ನೀವು ಕೂಡ ಆ ಕಣಿವೆಗೇನೆ ಬೀಳಬಹುದು ಅಂತ ಅಂದ್ಬಿಟ್ಟು ಬುದ್ಧಿ ಹೇಳ್ತಾನೆ. ಅಂದ್ರೆ ಅವರೆಲ್ಲ ಹೇಗೆ ಮೋಸ ಹೋಗಿದಾರೋ ಹಾಗೆ ನೀವು ಮೋಸ ಹೋಗ್ತೀರಾ ಅಂತ ಅಂದ್ಬಿಟ್ಟು ಅನ್ಕೊಳ್ತಾರೆ. ಮಂತ್ರಿಯ ಮಾತಿನ ಹಾಗೇನೆ ರಾಜ ತನ್ನ ಮುಖ್ಯ ಅಧಿಕಾರಿಗಳನ್ನ ಕೂಡ್ಕೊಂಡು ಸೋಮೇಶನನ್ನ ಕಣಿವೆಗೆ ತಳ್ಳಿಸ್ತಾನೆ. ಮತ್ ಯಾವತ್ತೂ ಕೂಡ ಸೋಮೇಶ ಹಿಂದಿರುಗಲೇ ಇಲ್ಲ ಅಂತ ಅಂದ್ಬಿಟ್ಟು ಇದು ಕತೆ. ಮೋಸ ಮಾಡೋರು ಹೇಗಿರ್ತಾರೆ, ಮೋಸ ಹೋಗೋರು ಹೇಗಿರ್ತಾರೆ ಎಲ್ಲ ನೋಡಿದ್ವಿ. ಸ್ವಲ್ಪ ಬುದ್ಧಿ ಉಪಯೋಗಿಸಿಲ್ಲ ಅಂತಂದ್ರೆ ಎಂಥವ್ರು ಬೇಕಾದ್ರೂ ನಮ್ಮನ್ನ ಮೋಸ ಮಾಡಬಹುದು. ಇದು ಈ ಕುಹಕಿ ಸೋಮೇಶನ ಕತೆ. ಹರೇ ಕೃಷ್ಣ.